ಹಾಂ ಹೇಳ್ಸೋದು. ಏನಮ್ಮ ಏನು ಹೇಳನೆ, ಈಗ ಬೇರೆ ಚಳಿಗಾಲ ಬೇರೆ. ನಮ್ಮನೆ ಅರ್ಥನೇ ಮಾಡ್ಕೊತಾ ಇಲ್ಲ, ಬೇಗ ಮದುವೆ ಬೇರೆ ಮಾಡ್ತಾ ಇಲ್ಲ. ಏಯ್ ಪೋಲ್ ಪೋಲಿತ ನನ್ನ ಜೊತೆ ಮಾತಾಡಬೇಡ ನೀನು, ನಾನು ಹೇಳ್ತಾ ಇದ್ದೀನಿ ಕೇಳು. ಹಂಗಲ್ಲ ಕಣೆ, ಬಿಸಿಲು ಕಾಲದಲ್ಲಿ ಏನು ಮದುವೆ ಆಗೋದು, ಈ ಚಳಿಗಾಲದಲ್ಲಿ ಮದುವೆ ಆದರೆ ಒಳ್ಳೇದಲ್ವಾ ಅಂತ. ಸುಧು ಹೇಳ್ತಾವ, ನಾನು ಹಿಂಗೆಲ್ಲ ಮಾತಾಡಿ ನಾನು ಕೋಪ ಬಂದ್ಬಿಡ್ತದೆ, ನಾನು ಅತ್ತೆಗೆ ಹೇಳ್ತೀನಿ. ಸರಿ ಸುಮ್ಮನೆ ತಮಾಷೆ ಮಾಡಿದೆ. ಮತ್ತು ಇನ್ನೇನಮ್ಮ, ಏನು ನೆಕ್ಲೆಸ್ ಸಮಾಚಾರ ಏನಾಯಿತು? ಹೋಗಿತ್ತು ಅಜ್ಜಿನೇ ಚೆಕ್ ಮಾಡಿಸ್ಕೊಬತ್ತು. ಏನಿಲ್ಲ ಅದೇ ಅಂತೆ, ಒರಿಜಿನಲ್ ಡೈಮಂಡ್ ನೆಕ್ಲೆಸೇ ಅಂತೆ. ಆದರೂ ನಿಮ್ಮ ಅಮ್ಮಂದೇ ಗೊತ್ತಾಗ್ನಿಲ್ವಾ? ಅಯ್ಯೋ ನಾನು ಏನಪ್ಪ ಮಾಡನೆ, ನಾವೇನು ಮಾಡಂಗಿದ್ದದು ಹೇಳು. ಆದ್ರೂ ಅರ್ಥ ಮಾಡ್ಕೋಬೇಕು ಕಣೆ ಅವರು. ಪಾಪ ಏನೋ ತಗೊಟ್ಟವ್ರೆ, ಅವಳು ಪ್ರೀತಿಗೂ ಏನೋ ಫಸ್ಟ್ ಗಿಫ್ಟು ಅಂತ ಅವಳಿಗೊಂದು ಕೆಲವು ಭಾವನೆಗಳು ಇರ್ತವೆ ಅನ್ನೋದು ಅರ್ಥ ಮಾಡ್ಕೋಬೇಕಲ್ವ ಅತ್ತೆ. ಅಯ್ಯೋ ಅವ್ರು ಯಾವಾಗಲೂ ಅರ್ಥ ಮಾಡ್ಕೊಂಡಿಲ್ಲ ಬಿಡಿಸೋದು. ನಾನು ಏನು ಗೊತ್ತಾ ಸುಧನು, ನಾನಂತೂ ಅವರಿಂದ ಯಾವುದೇ ಥರದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಇಲ್ಲ ನಾನು. ಏಕೆಂದರೆ ಅವ್ರದ್ದು ಏನು ಅಂತ ನನಗೆ ಗೊತ್ತಲ್ಲೋ, ನಾನು ಚಿಕ್ಕದ್ರಿಂದ ನೋಡಿಲ್ವಾ, ಚಿಕ್ಕದ್ರಿಂದೆಲ್ಲ ನೋಡಿದ್ದೀನಿ, ಅವ್ರ ಬಗ್ಗೆ ಎಲ್ಲ ಗೊತ್ತು. ಅದಲ್ದೇ ಸುಧು ಏನು ಗೊತ್ತಾ, ನಾನು ಒಂದು ಅರ್ಥ ಮಾಡ್ಕೊಬಿಟ್ಟಿದ್ದೀನಿ. ಯಾವತ್ತೂ ನಮಗಿಂತ ಬಿಮಲ ಅವ್ರ ಎತ್ತಿ ಇರೋದು ಅವ್ರ ಮಗ, ಅವ್ರ ಹೊಟ್ಟೆಲಿ ಹುಟ್ಟಿರೋ ಮಗ ಅಲ್ವಾ, ಅದಕ್ಕೆ ಅವ್ರಿಗೆ ಹೆಚ್ಚು ಕೇರ್ ಮಾಡ್ತಾರೆ. ಅದು ಎಲ್ಲರೂ ಹಂಗೆ ತಾನೇ, ಎಷ್ಟೇ ಆದರೂ ಅವ್ರ ಮಕ್ಕಳು ಅಂದ್ರೆ ಅವ್ರಿಗೆ ಹೆಚ್ಚು ಅಲ್ವಾ. ನಾನು ಅದರಿಂದ ಅದನ್ನೆಲ್ಲ ನಾನು ಸೀರಿಯಸ್ ಮಾಡ್ಕೊಳ್ಳಲ್ಲ ಸುಧು, ಏನಾರೇ ಆಗಲಿ ಒಟ್ಟಿಗೆ. ಸದ್ಯ ನಾನು ಏನಪ್ಪ ಅಂದರೆ, ಈಗ ಸದ್ಯಕ್ಕೆ ನನ್ನ ತಾಯಿಗಿಂತ ಹೆಚ್ಚಾಗಿ ಇಷ್ಟಪಡೋ ಸೋಬಿತತ್ತೆ ಮನೆ ಮದುವೆ ಐತೆ ಅನ್ನಿಲ್ಲ, ಅದು ಒಂದೇ ನಂಗೆ ದೊಡ್ಡ ಖುಷಿ ಗೊತ್ತಾ. ನಿಜವಾಗ್ಲೂ ನಾನು ತಾಯಿ ಪ್ರೀತಿ ಎಷ್ಟು ಮಿಸ್ ಮಾಡ್ಕೊಂಡಿದ್ನೋ ಅಷ್ಟು ಅಮ್ಮನಿಂದ ಸಿಗ್ತದೆ, ಅತ್ತೆಯಿಂದ ನಂಗೆ ಸಿಗುತ್ತೆ ಅನ್ನೋ ನಂಬಿಕೆ ನನಗೆ ಅದೇ ಕಣೋ. ಅಯ್ಯೋ ಅದರಲ್ಲಂತೂ ಡೌಟೇ ಪಡ್ಬೇಡ ಕಣವ, ನಿಮ್ಮ ಅತ್ತೆ ಎದ್ದು ಬಿದ್ದು ನಿನ್ನ ಸುದ್ದಿನೇ, ಯಾವಾಗಲೂ ನಿನ್ನ ಸುದ್ದಿನೇ ಮಾತಾಡೋದು ಅಮ್ಮ ಗೊತ್ತಾ. ಏನು ನನ್ನ ಅದೃಷ್ಟ ಕಣೋ, ನಿಜವಾಗ್ಲೂ ನೀನು ಇಷ್ಟು ಇಷ್ಟಪಡೋ ಗಂಡ, ಅಷ್ಟು ಅತ್ತೆ ಮಾವ ಒಳ್ಳೆಯವರು, ನನಗೆ ಇನ್ನೇನಾಗಬೇಕು ಸುಧು, ನನಗೆ ಅಷ್ಟೇ ಸಾಕು ಕಣೋ. ಏನೋ ಆದಷ್ಟು ಬೇಗ ಮದುವೆ ಆಗೋದಂದ್ರೆ ಈಗ ಗಗನ್ ಬೇರೆ ಸೆಟ್ ಆಯ್ತಾನೆ ಇಲ್ಲ, ನನಗೆ ಬೇರೆ ಏನು ಮಾಡೋದು ಅನಿಸ್ತೈತೆ. ಅಟ್ಲೀಸ್ಟ್ ಎಂಗೇಜ್ಮೆಂಟ್ ಆರು ಆಗಿದ್ರೆ ಒಂಚೂರು ಫ್ರೀಡಮ್ ಆಗಿ ಅಲ್ಲಿ ಸುತ್ಕೊಂಡಿರ್ಬೋದಾಗಿತ್ತು. ಅಯ್ಯಪ್ಪ ನಮ್ಮನೆ ಯಾವ ಎಂಗೇಜ್ಮೆಂಟ್ ಆದಮೇಲೆ ಒಂದು ಕಳಿಸೋದಿಲ್ಲ, ಮದುವೆನೇ ಆಗಬೇಕು. ನಾನು ನಿನ್ನ ಜೊತೆ ತಿರ್ಗಬೇಕು ಅಂದರೆ ಅವತ್ತೇನೋ ಫಸ್ಟ್ ಸತಿ ಕರಿತಾ ಇದ್ದೆ ಅಂದ್ಬಿಟ್ಟಂಗೆ ಅವಕಾಶ ಮಾಡಿಕೊಟ್ರು, ಅದು ಬಿಟ್ರೆ ಈಗ ಕೇಳೋಕ್ಕಾಯ್ತದ. ನೋಡು, ನಾನು ನಿನ್ಗೆ ಹೇಳ್ದಂಗೆ ಒಂದು ಕೆಲಸ ಮಾಡಿಬಿಟ್ಟಿದ್ದೀನಿ. ಏನು ಸುಧು? ನೋಡು, ಇವಾಗ ನಾನು ಟಿಕೆಟ್ ತಗೊಬಿಟ್ಟಿದ್ದೀನಿ, ಪಿಕ್ಚರ್ಗೆ ಹೋಗಬೇಕು. ನಾನಂತೂ ಬರೋಕಿಲ್ಲ ಕಣಪ್ಪ, ನಿಂದ ಅಮ್ಮಯ್ಯ ಅವತ್ತೇ ನನಗೆ ಎದುರಿಗಾಗಿತ್ತು ಗೊತ್ತು. ನನ್ನ ಅಪ್ಪನ ಕೇಳೋಕ್ಕೂ ನಾನು ಭಯಪಟ್ಟೆ, ನನ್ನ ಅಜ್ಜಿಯರಿಗೆಲ್ಲ ಹೇಳಿದ್ದು ನಾನು, ಸಾಧ್ಯನೇ ಇಲ್ಲ, ನಾನಂತೂ ಬರೋಕಿಲ್ಲ. ಯಾಕೆ ಬರೋಕಿಲ್ಲ ಅಂದಿಯೇ? ಇನ್ನೇ ಕೊಟ್ಟೈತಿ ನನ್ನ ಜೊತೆ ಬರ್ದಾನಿಯಾ? ಪ್ಲೀಸ್ ಇದು ಅರ್ಥ ಮಾಡ್ಕೊಂಡು, ನಿಂಗೆ ಅಪ್ಪನ ಬಗ್ಗೆ ಗೊತ್ತಿಲ್ಲ, ತುಂಬ ಸ್ಟ್ರಿಕ್ಟ್ ಗೊತ್ತವರು. ಬರೀ ಇವನು ಕ್ಲಾಸ್ ಹುಡುಗಿ ಕರ್ಕೊಂಡೇನೋ ಕಾಫಿ ಕುಡಿಯೋಕೆ ಹೋಗೋನೆ ಅಂದ್ಬಿಟ್ಟು ಓಸಿ ಸರಿಯಾಗಿಬಿಟ್ಟವ್ರೆ ಇವತ್ತು ನಮ್ಮ ಬಿಮ್ಮಲ್ಗೆ, ಆದ್ದರಿಂದ ನನಗೆ ಭಯ ಕಣಪ್ಪ. ನಾನು ಮಾವನಿಗೆ ಫೋನ್ ಮಾಡಿ ಕೇಳ್ಕೊಳ್ತೀನಿ ಬಿಡು. ಅಯ್ಯೋ ಬೇಡ ಸುಧು, ನಿಂದ ಅಮ್ಮ ಸುಧು, ನಿನ್ನ ಕಾಲು ಕಟ್ಕೊತೀನಿ ಸುಧು, ಪ್ಲೀಸ್ ಆಯ್ತಾ? ಸರಿ ಸುಮ್ಮನೆ ಇದೇನಿಗೆ ಆಗ್ತಾಯಿದ್ದೀನಿ ನೀನು, ಏನಕ್ಕೆ ಇಷ್ಟು ಭಯ ಪಡ್ತೀಯ ನೀನು? ನೋಡ್ಬೇಕಾದ್ರೆ ಇವಾಗ ಕಾನ್ಕಾಲ್ ಹಾಕ್ತೀನಿ, ನೀನೇ ಕೇಳಿಸ್ಕೊ. ಸುಧು ಪ್ಲೀಸ್ ಸುಧು, ನಿಂದ ಅಮ್ಮ ಅಂತೀನಿ ಕಣೋ, ಬೇಡ ಕಣೋ. ಹೇಳ್ದಷ್ಟು ಕೇಳು ನೀನು, ಜಾಸ್ತಿ ಹೊರಗಾಡ್ಬೇಡ ಹಿಂಗಮ್ಮ. ಸುಮ್ಮನಿರು, ನಾನು ಫೋನ್ ಮಾಡ್ತಾಯಿದ್ದೀನಿ ಇರು, ಇವಾಗ ಫೋನ್ ಮಾಡಿ ಮಾತಾಡ್ತೀನಿ, ನೀನು ಸುಮ್ಮನೆ ಕೇಳಿಸ್ಕೊ ಆಯ್ತಾ? ಸುಧು ಅಪ್ಪನಿಗೆ ಗೊತ್ತಾಗಿಲ್ಲ ಅನ್ಕೊಂಡಿದ್ಯಾ ನೀನು? ನಿಮ್ಮ ಕರೆಯನ್ನು ಹೋಲ್ಡ್ ಮಾಡಿದ್ದಾರೆ. ಹಲೋ, ಹೇಳಪ್ಪ. ಮಾವ ನಾನು ಸುಧನು, ಗೊತ್ತಾಯ್ತಾ? ಹೇಳು ಸುಧನಾ, ಚೆನ್ನಾಗಿದ್ದೀವ? ಹ್ಞೂ ಮಾವ ಚೆನ್ನಾಗಿದ್ದೀನಿ. ನೀವು ಮಾವ? ನಾನು ಚೆನ್ನಾಗಿದ್ದೀನಿ ಕಣಪ್ಪ. ಅಂಗಡಿಗೆ ಬಂದೆ, ಅಂಗಡಿಲಿ ಇವನಿ ಕಣಪ್ಪ, ಇನ್ನೇನು ನಮ್ಮದು. ಮಾವ ನಿಮ್ಮದೇ ಸರಿ ಬಿಡಿ, ಆರಾಮ್ ಕೆಲಸ ಅಲ್ವಾ, ಕುಂತಿರೋದು ತಾವು ದುಡ್ಡು ಸಂಪಾದನೆ ಮಾಡ್ತೀರಾ? ಅಯ್ಯೋ ಕಣಪ್ಪ, ಹೊಸಿ ಸಂಪಾದನೆ ಅದಪ್ಪ, ಭಾಳ ಸಂಪಾದನೆ ಆಗೋಯ್ತದ ನಮ್ಮದು ಬಿಡು. ಇನ್ನೇನು ಅಪ್ಪ ಅಮ್ಮ ತಾತ ಹುಷಾರಪ್ಪ? ತಾತ ಮಾವ ತುಂಬ ಹುಷಾರಾಗಿ, ಪರವಾಗಿಲ್ಲ, ಇವಾಗ ತುಂಬ ಚೆನ್ನಾಗಿದ್ದಾರೆ. ಹೆಂಗೋ ಕಣಪ್ಪ, ಚೆನ್ನಾಗಿರಲಿ, ಅದೆಲ್ಲೂ ಬೇಕಾಗಿರೋದು. ಗಗನು ಅವನೇನು ಆಫೀಸ್ಗೆ ಹೋದ, ನಾನಿವಾಗ ಲಂಚ್ ಟೈಮ್ ಅಲ್ವಾ, ಅದಕ್ಕೆ ಮನೆಗೆ ಬಂದಿದ್ದೆ, ಅದಕ್ಕೆ ಫೋನ್ ಮಾಡಿದೆ ಮಾವ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಮಾವ, ಅದಕ್ಕೆ ಮಾಡಿದೆ. ಹೇಳವ ಏನು? ಮಾವ ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಏನೋ ಅಂತ ಕೇಳಬೇಕು ಮಾವ. ಏನು ಹೇಳು ಮಗ? ನಾನೇನು ಬೇರೆ ನೀನು ಸೋದ್ರು ಮಾವ. ನೋಡು, ನೀನು ನನ್ನ ಮಗಳು ಮದುವೆಯಾಗಿ ನನ್ನ ಮಗಳು ಗಂಡ ಅನ್ನೋದಕ್ಕಿಂತವ ನನಗೆ ಹೆಚ್ಚಿಗೆ ನನ್ನ ತಂಗಿ ಮಗ, ನನ್ನ ಸೋದರಳಿಯ ಅನ್ನೋದೇ ನನಗೆ ಹೆಚ್ಚು. ನೀನು ಹಂಗೆಲ್ಲ ಏನು ಸಂಕೋಚ ಪಟ್ಕೋಬೇಡ, ಅದೇನು ಕೇಳಬೇಕು ಅಂದ್ಕೊಂಡಿದ್ಯೋ ಕೇಳು ಮಗ, ಯಾಕೆ ತಲೆಗೆಡ್ಸ್ಕೊಂಡೀಯ ನೀನು? ಅದೇ ಮಾವ, ಏನೂ ಇಲ್ಲ, ಇದು ಅದು ಮಾವ, ಅದು ಏನವ ಅದು ಇದು ಅಂತ ಇದೆಯೇ, ಹೇಳೋ ಏನು? ಮಾವ ಅದು ಅದು ಮಾವ, ಮತ್ತು ಹೊಸ್ದಾಗಿ ಮೂವಿ ಬಂದಿದೆ ಅಲ್ವಾ, ಅದಕ್ಕೇ ಗಗನ್ಗೂ ಅಂದ್ಬಿಟ್ಟು ಟಿಕೆಟ್ ತಗೊಂಡೆ ಮಾವ. ಅದು ಗಗನ್ ಇವಾಗ ನನಗೆ ಬರೋಕ್ಕೆ ಮೂಡಿಲ್ಲ ಅಂತ ಇದ್ದಾನೆ ಮಾವ. ಅದಕ್ಕೇ ಅದಕ್ಕೆ ನೀವು ಒಪ್ಪಿಗೆ ಅಂದರೆ ನಾನು ಚಿನ್ನು ಕರ್ಕೊಂಡು ಹೋಗ್ಲ ಮಾವ. ಪಿಕ್ಚರ್ಗೆ ಹೋದಿರಾ? ಬೇಡ ಸುಮ್ಮನಿರಪ್ಪ, ಅವೆಲ್ಲ ಬೇಡ, ನಿನಗೆ ಗೊತ್ತಾಗಕ್ಕಿಲ್ಲ ಮಗ. ಈಗ ಮದುವೆ ಆದಮೇಲೆ ನೀನು ಇರ್ತೀನಿ, ಎಲ್ಲರೂ ಕರ್ಕೊಂಡು ಸುತ್ತು, ನಾನು ಬೇಡ ಅಂತಾನಪ್ಪ. ಅದು ನಿನ್ನ ಬದುಕು, ನಿನ್ನ ಬಾಳು, ನಿನ್ನ ಇಷ್ಟ, ನೀನೆಲ್ಲ ಕರ್ಕೊಂಡು ತಿರ್ಬೋದು. ನಿನಗೆ ಹಳ್ಳಿ ಜನಗಳು ಗೊತ್ತಾಗ್ತಿಲ್ಲ ಕಣ್ಮಗ, ಮದುವೆಗಿಂತ ಮುಂಚೆಗೆ ಅಲ್ಲಿ ಸುತ್ತಿದ್ದೋ ಇಲ್ಲಿ ಸುತ್ತಿದ್ದೋ ಅಂತ ಸುಮ್ಮನೆ ಇಲ್ದೋದೆಲ್ಲ ಒಂಥರ ಮಾತಾಡ್ತಾರೆ. ಅವು ಮಾತಾಡೋದ್ರ ಬಗ್ಗೆ ನಾವು ಆಹಾರ ಆಗೋದು ಬೇಡ ಕಣಪ್ಪ. ನಾನು ಅದಕ್ಕೋಸ್ಕರ ಇನ್ನೂ ನೋಡು, ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂತನೂ ಅಲ್ಲ, ನನ್ನ ಮಗಳ ಮೇಲೆ ನಂಬಿಕೆ ಇಲ್ಲ ಅಂತನೂ ಅಲ್ಲ. ನನ್ನ ಮಗಳೇನು ನೀನೇನು ಎಲ್ಲ ನನಗೆ ಗೊತ್ತು.
ನೀನೇನು ಬೇರೆ ಏನಲ್ಲ, ನನ್ನ ತಂಗಿ ಮಗ. ನಾನು ಚಿಕ್ಕದ್ರಿಂದಲೂ ನೋಡೀನಿ ನಿನ್ನ ಬಗ್ಗೆ, ಆಯಿತಾ? ನೀನೆಂಥವ್ನು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. ಅದ್ರ ಬಗ್ಗೆ ಯಾವುದೇ ಥರದಲ್ಲೂ ಇಲ್ಲ. ಏನಪ್ಪ ಅಂದರೆ ಮಗ, ನಾನು ಹೇಳ್ತೀನಿ ಕೇಳ್ಕೊ, ಬೇಜಾರು ತಿಳ್ಕೊಬೇಡ. ನಾನು ಹೇಳೋದನ್ನ ಒಂಚೂರು ಅರ್ಥ ಮಾಡ್ಕೊ ಮಗ, ಬೇಜಾರು ಮಾಡ್ಕೊಬೇಡ. ಅಯ್ಯೋ ಮಾವ, ಆ ಥರ ಏನಿಲ್ಲ ಮಾವ. ನೀವು ಖುಷಿಯಿಂದ ಹೋಗು ಅಂತಂದರೆ ಓಕೆ, ಇಲ್ದಾರು ಬೇಡ ಮಾವ, ಪರವಾಗಿಲ್ಲ. ಪರವಾಗಿಲ್ಲ, ಯಾರಿಗಾರು ನನ್ನ ಫ್ರೆಂಡ್ಸ್ಗಳು ಕೊಟ್ಬಿಡ್ತೀನಿ, ಅವರೇ ಹೋಗಲಿ, ಏನು ಪರವಾಗಿಲ್ಲ ಮಾವ. ನಿಜವಾಗ್ಲೂ ಆ ಥರ ಏನಿಲ್ಲ, ನನಗೇನು ಬೇಜಾರಿಲ್ಲ ಬಿಡಿ ಮಾವ. ಪಾಪ ನೀವು ಹೇಳ್ತಾರೋದು ಸರಿಯೇ. ಸುಮ್ಮನೆ ಏನಾದ್ರು ಅಂದ್ಕೊಳ್ತಾರಳ್ಳಿ ಜನಗಳು, ಅಕ್ಕಪಕ್ಕದಲ್ಲಿ ಏನಾದ್ರು ಅನ್ಕೋತಾರೆ ಅಂತ ಅಲ್ವ ಮಾವ? ಓಕೆ ಮಾವ, ಓಕೆ, ಬೇಡ. ನಾನು ಈಗ ಬೇಡ ಅಂದರೆ ನಮ್ಮ ಮಾವ ಹಿಂಗೆ ಅಂತಲ್ಲ, ಅದ್ರ ಪಾಪ ನಿನಗೆ ಬೇಜಾರಾದದೇನೋ. ಅದು ಬೇರೆ ಟಿಕೆಟ್ ತಗೊಂಡಿದ್ದೀ ಅಂತೀಯೇ. ಇವತ್ತು ಒಂದು ದಿವಸ ಆಯಿತಾ, ಇನ್ನೂ ಹೋಗೋಕೆ ಕೂಡ್ದು. ನಾನು ಬೇಜಾರು ಮಾಡ್ಕೊಬೇಡ ಮಗ. ಇನ್ನು ಮದುವೆ ಗಂಟ ಅಲ್ಲಿ ಇಲ್ಲಿ ಅಂತ ಕರ್ಕೊಂಡು ಹೋಗಂಗಿಲ್ಲ. ಟಿಕೆಟ್ ತಗೊಬಿಟ್ಟಿದ್ದಿ ಅಂತ ಹೇಳ್ದಲ್ಲ, ಅದಕ್ಕೋಸ್ಕರ ಅಷ್ಟೇ. ಆಯ್ತಪ್ಪ. ಥ್ಯಾಂಕ್ ಯು ಮಾವ, ಥ್ಯಾಂಕ್ ಯು ಸೋ ಮಚ್. ಇನ್ಯಾವತ್ತೂ ಈ ಥರ ತೊಂದರೆ ಕೊಡಲ್ಲ ಮಾವ. ಸಾರಿ ಮಾವ. ನಾನು ಗಗನ್ಗೋಸ್ಕರ ತಗೊಂಡೆ, ಅವನೇಕೋ ಮೂಡಿಲ್ಲ, ಅವನಿಗೆ ಬರಲ್ಲ ಅಂತ ಹೇಳ್ದ, ಅದಕ್ಕೋಸ್ಕರ ಅಷ್ಟೇ ಮಾವ. ಸಾರಿ ಮಾವ, ಬೇಜಾರು ಮಾಡ್ಕೋಬೇಡಿ. ಇರಲಿ ಬಿಡು ಮಗನಿ, ಇರಲಿ ಮಗ. ಆ ಥರ ಎಲ್ಲ ಬೇಜಾರು ಏನಿಲ್ಲ ಕಣವ. ಜನಗಳು ಏನಾದ್ರು ಅನ್ಕೋತಾರೆ. ನಾವೀಗ ಒಂದು ಸಮಾಜದಲ್ಲಿ ಇದ್ದಾಗ ನಾವು ಸಮಾಜಕ್ಕೋಸ್ಕರನೂ ಬದುಕಬೇಕಾಯ್ತದೆ ಕೆಲವು ಸತಿ. ನಿಜವೋ ಸುಳ್ಳೋ? ಮಾವ, ನಿಜ ಮಾವ, ನೀವು ಹೇಳ್ತಾ ಇರೋದು ನಿಜ ಬಿಡಿ. ನೀವು ಹೇಳೋ ಮಾತು ತುಂಬ ಸತ್ಯ ಇದೆ. ಸಾರಿ ಮಾವ, ಇದೊಂದು ಸಲ ಅಷ್ಟೇ. ಸರಿ ಕಣಪ್ಪ, ಆಯಿತು. ಹೋಗ್ಬಿಟ್ಟು ಮುಗ್ದ ತಕ್ಷಣ ಬಂದ್ಬಿಡಿ, ಆಯಿತಾ? ಇನ್ನು ಅಲ್ಲಿ ಇಲ್ಲಿ ಅಂತ ಇನ್ನೆಲ್ಲೂ ತಗೋಂಗಿಲ್ಲ, ಡೈರೆಕ್ಟಾಗಿ ಮನೆಗೆ ಬಂದ್ಬಿಡ್ಬೇಕು, ಆಯ್ತಪ್ಪ? ಹಾಂ, ಓಕೆ ಮಾವ, ಖಂಡಿತ ಮಾವ, ಖಂಡಿತ. ಹೋಗ್ಬಿಟ್ಟು ಸಡನ್ಲಿ ಬಂದ್ಬಿಡ್ತೀನಿ. ಓಕೆ ಮಾವ, ಮತ್ತೆ ಕಾಲ್ ಮಾಡ್ತೀನಿ ಏನಾದಿದ್ರೆ. ಹುಷಾರು ಹೋಗ್ಬಿಟ್ಪ ಮಾವ. ಅವಳು ಬರೋಲ್ಲ, ಚಿನ್ನುಗೆ ಫೋನ್ ಮಾಡಿ ಹೇಳಿ ಮಾವ, ರೆಡಿ ಆಗಲಿ ಅವಳು. ಆಯಿತು, ಹೇಳ್ತೀನಿ ಬಿಡಪ್ಪ, ಹೇಳ್ತೀನಿ. ಬಿಡು, ಆಯಿತು, ಹೋಗ್ಬಿಟ್ಟು ಬರೀವ್ರಿ. ಸರಿ ಮಾವ, ಆಯಿತು. ಬಾಯ್ ಮಾವ. ಬಾಯ್. ಹೇಗೆ ನಾವು ಸುಧನ್, ಅಯ್ಯಪ್ಪ ನೀನು ಸಖತ್ ಮೀಡ್ರು ಬಿಡು. ನಮ್ಮ ಅಪ್ಪ ನೋಡ ಎಷ್ಟು ಕೂಲಾಗಿ ಮಾತಾಡ್ತಾರೆ. ಅಯ್ಯೋ, ನಿಜವಾಗ್ಲೂ ನಿನಗಿಂತ ನನಗೆ ನಗುನು ಬರ್ತೈತೆ, ಭಯನೂ ಆಗ್ತೈತೆ. ಸರಿ ಆಯಿತು, ಇವಾಗ ಬರ್ತಾಯಿದ್ದೀನಿ. ಬೇಗ ರೆಡಿಯಾಗಿಬಿಡು, ಆಯಿತಾ? ಹೇಳಿದ್ದೀನಿ ಫೋನ್ ಮಾಡಿ ಅಂದ್ಬಿಟ್ಟು. ಅಪ್ಪ ಫೋನ್ ಮಾಡ್ತಾರೆ, ಇಡು. ಸರಿ. ಹಲೋ ಅಪ್ಪ, ಚೆನ್ನಾಗಿದ್ಯಪ್ಪ? ಇದೇನವ್ವ, ಏನು ಎಲ್ಲಿದೆಯೇ? ಮನೇಲೆ ತಂದಿರೋದು, ಚೆನ್ನಾಗಿದೆಯಪ್ಪ ಅಂತ ಇದ್ದಿ? ಅಪ್ಪ, ನಾನು ಹಂಗದ್ನ ಊಟ ಮಾಡ್ದೆ ಅಂದಿದ್ದು. ಸರಿ ಕಣವ. ಇದು ಸುಧನ್ ಫೋನ್ ಮಾಡಿದ್ನಾ? ಅಪ್ಪ, ಇಲ್ಲ, ಬೆಳಿಗ್ಗೆನೂ ಮಾಡಿದ್ದ ಅಷ್ಟೇ. ಏನೋ ಪಿಕ್ಚರ್ ಟಿಕೆಟ್ ತಗೊಬಿಟ್ಟಿದ್ದಾನಂತೆ, ಬಂದನಂತೆ, ರೆಡಿಯಾಗವ. ಅಪ್ಪ, ಯಾಕೆ ಈಗ ಪಿಕ್ಚರ್ಗೆ? ಹೋಗ್ಬಿಟ್ಟು ಬೋವ, ಓಟ್ಪ ಬರೋಗು ಹಂಗಂತ ನೀನು ನೋಡು. ನಮ್ಮ ಮಾವ ಕಳಿಸ್ನಿಲ್ಲ ಅನ್ನಕ್ಕಿಲ್ವಾ? ಓಟ್ಪ, ಏನು ಬೇರೆಯವ್ರ? ನಿಮ್ಮ ಅತ್ತೆ ಮಗ ಕಣವ, ಒಳ್ಳೆ ಹುಡುಗ. ಓಟ್ಪ, ಏನು ತಲೆಗೆಡ್ಸ್ಕೊಬೇಡ ನೀನು. ಸರಿಯಪ್ಪ, ಆಯಿತು, ನೀನು ಹೇಳಿದ್ಕೊಪ್ ಹೋಯ್ತೀನಿ. ನನ್ನ ಮಗಳೇನಂತ ನನಗೆ ಗೊತ್ತಿಲ್ವಾ? ಸರಿ ಕಣ್ಮಗಳೇ, ಆಯಿತು. ಲತಮ್ಮನ್ಗೆ ಹೇಳ್ಬಿಟ್ಟು ಹೋಗು. ಸರಿಯಪ್ಪ, ಆಯಿತು, ಹೋಗ್ಬಿಟ್ಟು ಬರ್ತೀನಿ. ಆಯಿತು ಕಣಪ್ಪ, ಆಯಿತು. ನಿಮ್ಮ ಅಮ್ಮನಿಗೆ ಲತಮ್ಮನಿಗೆ ಹೇಳೋ ನೋಡು, ಕೇಳ್ದಂಗೆ ಓದ್ಲು ಅಂತ ಯಾಕೆ ಅನ್ಸ್ಕೋಬೇಕು? ಇನ್ನೇನು ಎಷ್ಟು ದಿವಸಿದ್ಯವ ಇರೋ ಗಂಟೆ ಅವನಾಗ ನಗಿತಾ ಇರು. ಹಾಗೆಲ್ಲ ಅವಳು ಸಾಕವಳೆ, ಇನ್ನೇನು ಮಾಡಿಯೇ? ಅದನ್ನ ಕಟ್ಕೊಂಡು ಕೂತ್ಕೊಂಡ್ರೆ ಆದದ? ಒತ್ತಾರೆ ಬೇರೆ ಹೊಡೆದ್ಬಿಟ್ಟೆ, ನನಗೆ ಬೇಜಾರಾಯ್ತದೆ ಕಣ್ಮಗ. ಅಪ್ಪ, ಹೊಡಿಬೇಡ ಕಣಪ್ಪಾಗೆ, ಎಲ್ಲ ಹೊತ್ತಾಗೆ ಪಪ್ಪ. ನೀನು ಏನು ಮಾಡಿರಿ? ಅಂದರೆ ಒಂದೊಂದ್ಸತಿ ಅಷ್ಟೇ ಕೋಪ ತುಸ್ಬಿಡ್ತವೆ ಕಣವ, ಏನೋ ಮಾಡಿಯೇ. ನನಗೇನು ಬಡಿಬೇಕು ಅಂತ ಏನು ಆಸೆಯಾ? ಮಗನಿಗೊಂದು ಒಳ್ಳೆ ನೀತಿ ಹೇಳ್ಕೊಡ್ದಾನೆ ಬಿಟ್ಟು ಇವಳು ಈ ಥರ ಎಲ್ಲ ಹೇಳ್ಕೊಟ್ಟಾಗ ಮನೆಗೆ ಬಂದಾಗ ಬೋದ್ ಕಳಿಸ್ಬೇಕು ತಾನೆ, ಹೇಳಿ ನೀನೆ. ಅದು ಬಿಟ್ಬಿಟ್ಟು ಇವರು ಹಿಂಗೆಲ್ಲ ಆಡಿದಾಗ ಅವ್ನಿಗೆ ಸದರ ಆಯ್ತದೆ. ನಾನು ಏನು ಮಾಡಿದ್ರು ಸರಿನೇ ಅಂತ ಹಂಗೆ ಇದು ಮಾಡೋರವ ಈಗಲೇ ಅಂತ ಅವ್ನಿಗೆ ಇವೆಲ್ಲವ ಓದಬೇಕು ಅಚ್ಚುಕಟ್ಟಾಗಿ. ಓದಾದ್ಮೇಲೆ ಇದ್ದಿದ್ದೆ, ಈಗ ನೋಡಿ ಇಲ್ಲಿ ಗಂಟೆ ಚೆನ್ನಾಗಿದೆ. ಈಗ ಸುತ್ತೋದು ಬಳಸೋದು ಚೆನ್ನಾಗಿ ಆರಾಮಾಗಿರೋದು ಏನಂತೆ. ಈಗ ಮದುವೆ ಆದಮೇಲೆ ನಿನ್ನ ಜಾಲಿಗೆ ಇರ್ಬೋದು ಅಲ್ವ ಮಗಳೇ? ಈಗ ನೀನೆಲ್ಲ ಇಲ್ವಾ? ಅರ್ಥ ಮಾಡ್ಕೋಬೇಕು ತಾನೆ ಅವನು. ಸರಿ ಬಿಡಪ್ಪ, ಆಯಿತು. ಎಲ್ಲ ಒಂದೇ ಸಮಯ ಇದ್ದಾರಪ್ಪ, 5 ಬೆರಳು ಒಂದೇ ಸಮಯ ಇರ್ತವ. ಒಬ್ರು ಹಂಗಿರ್ತಾರೆ, ಒಬ್ರು ಹಿಂಗಿರ್ತಾರೆ. ಅದಕ್ಕೆಲ್ಲ ಯಾಕೆ ಇದು ಮಾಡ್ಕೋಬೇಕು? ಹೊಡಿಬೇಡ ಕಣಪ್ಪ ಪಾಪ. ನನಗೇನು ಆಸೆ ಮಗಳೇ ಹೊಡೆಯೋಕ್ಕೆ. ನನಗೆ ಒಂದೊಂದ್ಸತಿ ಬೇಜಾರಾಯ್ತದೆ. ಹಿಂಗೆ ಹೊಡೆದ್ಬಿಟ್ನ ಒತ್ತಾರಿಂದ ಕುರ್ಗಿ ಸಾಕಾಗಿನಿ. ಅದು ಬಡಿಯೋಕೆ ಅರ್ಥ ಆಯ್ಕಿಲ್ಲ, ಏನು ಮಾಡಿಯವ? ಎಲ್ಲ ನಾನೇ ಬರ ಬಿಡು. ಸರಿ ಆಯಿತು, ಓದ್ಲಂತೆ ಹೋಗು. ಮುಗ್ದಕ್ಷಣ ಮನೆಗೆ ಡೈರೆಕ್ಟಾಗಿ ಬಂದ್ಬಿಟ್ರಪ್ಪ, ಆಯ್ತವ? ಸರಿಯಪ್ಪ, ಆಯಿತು, ಬರ್ತೀವಿ. ಅಜ್ಜಿಗೆ ಅಮ್ಮನಿಗೆಲ್ಲ ಹೇಳ್ಬಿಟ್ಟು ಹೋಗು. ಆಯ್ತಪ್ಪ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.